ಛತ್ರಪತಿ ಬಾಜಿ ಮಹಾರಾಜರ ಜೀವನಕಥೆ. ಛತ್ರಪತಿ ಸಂಭಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ದ್ವಿತೀಯ ಚಕ್ರವರ್ತಿ ಶಹಾಜಿ ಮಹಾರಾಜರ ಪುತ್ರರಾದ ಅವರು ತಮ್ಮ ಧೈರ್ಯ, ಶಕ್ತಿಯನ್ನು ಮತ್ತು ಸಾಹಸಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಸಂಭಾಜಿ ಮಹಾರಾಜರ ಜನ್ಮ 14 ಮಣಗಟ್ಟ 1657ರಲ್ಲಿ ಇವತ್ತು ಮಹಾರಾಷ್ಟ್ರದ ಆದ್ರಿ ಪರ್ವತಮಾಲೆಯಲ್ಲಿ ನೆಲೆಸಿದ ವಿಜಯಪುರ ಜಿಲ್ಲೆಯ ಇಜಾಪುರದಲ್ಲಿ ಆಗಿತ್ತು. ಪ್ರಾಥಮಿಕ ಜೀವನ ಮತ್ತು ಶಿಕ್ಷಣ. ಸಂಭಾಜಿ ಮಹಾರಾಜರು ತಮ್ಮ ಬಾಲ್ಯದಲ್ಲಿ ತಮ್ಮ ತಂದೆ ಶಹಾಜಿ ಮಹಾರಾಜರಿಂದ ಪ್ರಮುಖ ಕ್ಷೇಮ ಶಿಕ್ಷಣಗಳನ್ನು ಪಡೆದರು. ಅವರು ಉತ್ತಮ ಶಸ್ತ್ರದಕ್ಷತೆ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಯಿಸಿದರು. ಮರಾಠ ಸಾಮ್ರಾಜ್ಯದಲ್ಲಿ ಸೇನೆ ಮತ್ತು ಆಡಳಿತ. ಸಂಭಾಜಿ ಅವರು ತಮ್ಮ ತಂದೆಯ ಸಾವಿನ ನಂತರ 1681ರಲ್ಲಿ ಚಕ್ರವರ್ತಿ ಆದರು. ಅವರು ತಮ್ಮ ಪ್ರಭುತ್ವವನ್ನು ಸಾಧಿಸಲು ಮಹತ್ವಪೂರ್ಣ ಹೋರಾಟಗಳನ್ನು ನಡೆಸಿದರು. ಮಾಗರ್ 1689ರಲ್ಲಿ ಶಾಹು ಮಹಾರಾಜರನ್ನು ಮುಕ್ತಗೊಳಿಸಲು ಸಂಭಾಜಿಯು ಬಹಳ ಶಕ್ತಿ ಪ್ರದರ್ಶಿಸಿದರು. ಆಂಗ್ಲ ಮೊಘಲ್ ಯುದ್ಧಗಳು. ಸಂಭಾಜಿ ಮಹಾರಾಜರು ಒತ್ತಡಗಳನ್ನು ಎದುರಿಸಲು ಹೋರಾಡಿದ ಮೊದಲನೆಯವರು. ಮೊಘಲ್ ಸಾಮ್ರಾಜ್ಯದಿಂದಾಗಿ ಮೊಘಲ್ ಸೇನೆ ಸಂಭಾಜಿಯ ಮೇಲೆ ಹಿನ್ನಡೆಯನ್ನು ದಾಖಲಿಸಲು ಪ್ರಾರಂಭಿಸಿದಾಗ ಸಂಭಾಜಿ ಅವರು ಧೈರ್ಯವಂತರಾಗಿ ಈ ಹೋರಾಟವನ್ನು ಎದುರಿಸಿದರು. ಪರಾಕ್ರಮ ಮತ್ತು ಕಥನೆಯ ಸಾಂಸ್ಕೃತಿಕ ಪರಿಕಲ್ಪನೆ. ಛತ್ರಪತಿ ಸಂಭಾಜಿ ಮಹಾರಾಜರ ಕಾಲದಲ್ಲಿ ಹಲವಾರು ವೈಚಾರಿಕ ಕಾರ್ಯಗಳನ್ನು ರೂಪಿಸಿದರು. ಅವರು ತಮ್ಮ ಸಾಮ್ರಾಜ್ಯದ ರಕ್ಷಣೆಗೆ ಧೈರ್ಯ, ಸ್ತ್ರೀ ಗೌರವ ಮತ್ತು ಜ್ಞಾನಪ್ರದಾನದೊಂದಿಗೆ ನಡೆದುಕೊಂಡರು. ಅಂತಿಮ ಹೋರಾಟ ಮತ್ತು ಸಾವಿನ ಸ್ಮರಣೆ. ಒಂದು ಸಮಯದಲ್ಲಿ ಸಂಭಾಜಿಯು ಮೊಘಲ್ ಸೈನಿಕರೊಂದಿಗೆ ಹೋರಾಟದಲ್ಲಿದ್ದಾಗ ಅವರನ್ನು ಬರೆದುಕೊಂಡು ಬಂಧನಕ್ಕೆ ಒಳಗಾದರು. ಅವರು ನಂತರ ತನ್ನ ಕಠಿಣವಾದದಿಂದ ಸಂಕಟಪಡುವ ಮತ್ತು ಕಠಿಣ ಶಿಸ್ತಿನಿಂದ ಹೋರಾಟ ನಡೆಸಿದ ಅಂತಿಮವಾಗಿ ತಲ್ಲಣಗೊಂಡು ತಮ್ಮ ಪ್ರಾಣವನ್ನೊಪ್ಪಿದರು. ಸಂಭಾಜಿಯು ಪ್ರಪಂಚದಲ್ಲಿ ತಮ್ಮ ಪರಾಕ್ರಮ, ಸಾಮ್ರಾಜ್ಯದಲ್ಲಿ ಶಕ್ತಿ ಹಾಗೂ ಧೈರ್ಯದಿಂದ ಪರಿಚಿತರಾಗಿದ್ದ ಮಹಾನುಭಾವರಾದವರು.